ಅವರಿಂದ. ಬುದ್ಧ ಪೂರ್ಣಿಮೆ ಎಂದರೆ ಗೌತಮ ಬುದ್ಧರ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ. ಈ ಮೂರು ಮಹತ್ವದ ಘಟನೆಗಳು ನಡೆದ ಪವಿತ್ರ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನವು ವೈಶಾಖ ಮಾಸದ ಪೂರ್ಣಿಮೆಯೆಂದು ಬರುತ್ತದೆ ಮತ್ತು ಬೌದ್ಧ ಧರ್ಮವನ್ನು ಅನುಸರಿಸುವವರಿಗಷ್ಟೇ ಅಲ್ಲದೆ ಸಮಸ್ತ ಮಾನವ ಕುಲಕ್ಕೂ ಮಹತ್ವಪೂರ್ಣವಾಗಿದೆ. ಗೌತಮ ಬುದ್ಧರು ಕ್ರಿಸ್ತಪೂರ್ವ 563ರಲ್ಲಿ ಲುಂಬಿನಿಯಲ್ಲಿ ಜನಿಸಿದರು. ಅವರ ಬಾಲ್ಯದ ಹೆಸರು ಸಿದ್ಧಾರ್ಥ. ಅರಮನೆಯ ಐಶ್ವರ್ಯ ಮತ್ತು ಸೌಖ್ಯವನ್ನು ತ್ಯಜಿಸಿ ಜೀವನದ ಸತ್ಯವನ್ನು ಅರಿಯುವ ಮಹಾನ್ ಪ್ರಯತ್ನಕ್ಕೆ ಅವರು ಮುಂದಾದರು. ದೀರ್ಘ ತಪಸ್ಸಿನ ನಂತರ ಬೋಧಗಯದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಹೊಂದಿ ಬುದ್ಧರಾದರು. ಇಂದಿನ ಜಗತ್ತಿನಲ್ಲಿ ಹಿಂಸೆ, ಅಶಾಂತಿ ಮತ್ತು ವೈಮನಸ್ಯ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಬುದ್ಧರ ಶಾಂತಿಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಸಹನೆ, ಮಾನವೀಯತೆ ಮತ್ತು ಪರಸ್ಪರ ಗೌರವದ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಿಸಬಹುದು. ಈ ಲೋಕದಲ್ಲಿ ದುಃಖವನ್ನು ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವೇ ಜೀವನವನ್ನು ಬದಲಾಯಿಸುತ್ತದೆ. ಮಾನವನ ಜೀವನವು ಅನೇಕ ಪ್ರಶ್ನೆಗಳ ಸಮುದ್ರವಾಗಿದೆ. ಸಂತೋಷವನ್ನು ಹುಡುಕುವ ಈ ಪಯಣದಲ್ಲಿ ದುಃಖವು ನಮ್ಮ ನೆರಳಾಗಿ ಜೊತೆಗೆ ಬರುತ್ತದೆ. ಈ ಸತ್ಯವನ್ನು ಅರಿತು ಅದಕ್ಕೆ ಸರಿಯಾದ ದಾರಿಯನ್ನು ತೋರಿಸಿದ ಮಹಾನ್ ತತ್ವಜ್ಞನೇ ಗೌತಮ ಬುದ್ಧ. ಬುದ್ಧನ ಬೋಧನೆಗಳು ಸರಳವಾದರೂ ಅವುಗಳ ಅರ್ಥ ಆಳವಾದುದು. ಅವು ಮಾನವನ ಮನಸ್ಸಿನ ಒಳಜಗತ್ತನ್ನು ಸ್ಪರ್ಶಿಸುತ್ತವೆ. ದುಃಖ ಎಂಬುದು ಜೀವನದ ಅವಿಭಾಜ್ಯ ಭಾಗವೆಂದು ಬುದ್ಧನು ಹೇಳುತ್ತಾನೆ. ಆದರೆ ಅದರಿಂದ ಮುಕ್ತಿ ಪಡೆಯುವ ಮಾರ್ಗವೂ ಇದೆ ಎಂಬುದನ್ನು ಅವರು ಸ್ಪಷ್ಟಪಡಿಸುತ್ತಾರೆ. ಬುದ್ಧನ ಉಪದೇಶಗಳಲ್ಲಿ ಪ್ರಮುಖವಾದುದು 4 ಆರ್ಯ ಸತ್ಯಗಳು. ಮೊದಲನೆಯದು ದುಃಖ ಸತ್ಯ, ಜೀವನದಲ್ಲಿ ದುಃಖವಿದೆ. ಎರಡನೆಯದು ದುಃಖದ ಕಾರಣ, ಆಸೆ, ಅಹಂಕಾರ ಮತ್ತು ಅತಿಯಾದ ಬಯಕೆಗಳು ದುಃಖಕ್ಕೆ ಕಾರಣವಾಗಿರುತ್ತವೆ. ಮೂರನೆಯದು ದುಃಖ ನಿವೃತ್ತಿ, ಈ ಕಾರಣವನ್ನು ತ್ಯಜಿಸಿದಾಗ ದುಃಖದಿಂದ ಮುಕ್ತಿ ಸಾಧ್ಯ. ನಾಲ್ಕನೆಯದು ದುಃಖ ನಿವೃತ್ತಿಗೆ ದಾರಿ, ಅದೇ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗವು ಮಾನವನ ಜೀವನವನ್ನು ಸಮತೋಲನ ದಾರಿಗೆ ನಡೆಸುತ್ತದೆ. ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್ಯ, ಸಮ್ಯಕ್ ಕರ್ಮ, ಸಮ್ಯಕ್ ಜೀವನ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಸ್ಮೃತಿ ಮತ್ತು ಸಮ್ಯಕ್ ಸಮಾಧಿ. ಇವು ಜೀವನವನ್ನು ಶಾಂತಿ ಮತ್ತು ಸತ್ಯದ ದಿಕ್ಕಿನಲ್ಲಿ ಸಾಗಿಸುತ್ತವೆ. ಬುದ್ಧನು ಹೇಳಿದ ಮತ್ತೊಂದು ಮಹತ್ವದ ಬೋಧನೆ ಮಧ್ಯಮ ಮಾರ್ಗ. ಅತಿಯಾದ ಆಸೆ ಅಥವಾ ಅತಿಯಾದ ತ್ಯಾಗ ಎರಡನ್ನೂ ಜೀವನವನ್ನು ಅಸಮತೋಲನಕ್ಕೆ ತರುತ್ತವೆ. ಸಮತೋಲನವೇ ಶ್ರೇಷ್ಠ ದಾರಿ ಎಂದು ಅವರು ಸೂಚಿಸುತ್ತಾರೆ. ಇಂದಿನ ವೇಗದ ಯುಗದಲ್ಲಿ ಮಾನವನು ಹೊರಗಿನ ಸಾಧನೆಗಳ ಹಿಂದೆ ಓಡುತ್ತಾ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಇಂತಹ ಸಮಯದಲ್ಲಿ ಬುದ್ಧನ ಬೋಧನೆಗಳು ನಮಗೆ ತಡೆ ಹಿಡಿದು ನಮ್ಮೊಳಗೆ ನೋಡುವುದನ್ನು ಕಲಿಸುತ್ತವೆ. ಮನಸ್ಸಿನ ಶುದ್ಧತೆ, ದಯೆ, ಸಹಾನುಭೂತಿ ಮತ್ತು ಕ್ಷಮೆ ಇವುಗಳ ಮೂಲಕ ಜೀವನವನ್ನು ಸುಂದರಗೊಳಿಸಬಹುದು. ಬುದ್ಧನ ಸಂದೇಶವು ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಅದು ಮಾನವೀಯ ಮೌಲ್ಯಗಳ ಸಾರವಾಗಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಈ ಬೋಧನೆಗಳನ್ನು ಅಳವಡಿಸಿಕೊಂಡರೆ ಸಮಾಜವು ಹೆಚ್ಚು ಶಾಂತಿಯುತವಾಗುತ್ತದೆ. ಕೊನೆಗೆ ಬುದ್ಧನ ಬೋಧನೆಗಳು ನಮಗೆ ಒಂದು ಸರಳ ಸತ್ಯವನ್ನು ನೆನಪಿಸುತ್ತವೆ. ನಿಜವಾದ ಸಂತೋಷವು ಹೊರಗಲ್ಲ, ಅದು ನಮ್ಮೊಳಗೆ ಇದೆ. ಅದನ್ನು ಅರಿಯುವ ಪ್ರಯತ್ನವೇ ಜೀವನದ ನಿಜವಾದ ಅರ್ಥ. ಎಚ್.ಎಂ. ಸುರೇಶ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ